ಮಲ್ಲಮ್ಮ ಸಾಧ್ವಿ ಶಿವಭಕ್ತೆ 15-16ನೇ ಶತಮಾನದಲ್ಲಿ ಆಕೆ ಹುಟ್ಟಿದ್ದು ಈ ರೆಡ್ಡಿ ಕುಲದಲ್ಲಿ ಹುಟ್ಟಿದ್ದು ಅಂತ ಹೇಳಿ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಮತ್ತು ಈ ಸಮಾಜದ ಬಗ್ಗೆ ಯಾವತ್ತೂ ಕೂಡ ಒಳ್ಳೆಯದನ್ನು ಬಯಸ್ತಕ್ಕಂಥವರು ಮತ್ತು ಯಾವತ್ತೂ ಕೂಡ ರೆಡ್ಡಿ ಕುಲದವರು ಯಾವತ್ತೂ ಕೈ ಚಾಚಬಾರ್ದು, ಕೈ ಹೀಗೆ ಇರಬೇಕು ಅಂತ ದಾನಗುಣವನ್ನು ಕೊಡಬೇಕು ಅಂಥೇಳಿ ಭಗವಂತನಲ್ಲಿ ಯಾವತ್ತೂ ಕೂಡ ಪ್ರಾರ್ಥನೆ ಮಾಡಿಕೊಂಡು, ಬಹುಶಃ ರೆಡ್ಡಿ ಸಮುದಾಯ ಯಾರೂ ಕೂಡ ವಿಶೇಷವಾಗಿ ಯಾವತ್ತೂ ಕೂಡ ಇನ್ನೊಬ್ಬರಿಗೆ ದಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಬಿಟ್ಟರೆ ಬೇಡುವಂಥ ಗುಣ ಕೊಡಬಾರ್ದು ಅಂಥೇಳಿ ಆಕೆ ಪ್ರಾರ್ಥನೆ ಮಾಡಿಕೊಂಡಿದ್ದು. ಹಾಗೆಯೇ ವೇಮನ ಸಮಾಜ ಸುಧಾರಕರು ಒಂದು ಶ್ರೀಮಂತ ಕುಲದಲ್ಲಿ ಹುಟ್ಟಿದರೂ ಕೂಡ ಬಹುಶಃ ಜೀವನದಲ್ಲಿ ವಿರಕ್ತಿಯನ್ನು ಹೊಂದಿ ಜೀವನದ ಮೌಲ್ಯಗಳನ್ನು ಹೇಗೆ ನಾವು ಪಾಲಿಸಬೇಕು ಅಂಥೇಳಿ ಸಮಾಜಕ್ಕೆ, ಇಡೀ ಸಮಾಜಕ್ಕೆ, ಬರೀ ರೆಡ್ಡಿ ಕುಲ ಅಂತಲ್ಲ, ಇವರೆಲ್ಲ ದಾರ್ಶನಿಕರು ಅಂತ ಹೇಳಿದ್ವಿ ನಾವು. ಈಗ ಅನೇಕ ಜನ ಈ ಪ್ರಪಂಚದ ಮೇಲೆ ಭೂಮಿಯಲ್ಲಿ ಎಷ್ಟೋ ಜನ, ಕೋಟ್ಯಾಂತರ ಜನ ಹುಟ್ಟಿದ್ದಾರೆ, ಸತ್ತಿದ್ದಾರೆ. ನಾವು ಯಾರೂ ಕೂಡ ಇಂಥ ಧರ್ಮದಲ್ಲಿ ಹುಟ್ಟಬೇಕು, ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂಥೇಳಿ ನಾವು ಯಾರೂ ಕೂಡ ಅರ್ಜಿಗಳನ್ನು ಹಾಕ್ಕೊಳ್ಳಲ್ಲ. ಹುಟ್ಟಿದ್ವಿ. ಧರ್ಮಗಳು, ಜಾತಿಗಳು ಇದು ನಾವು ಮಾಡಿಕೊಂಡಂಥದ್ದು, ನಾವು ಕಟ್ಕೊಂಡಂಥ ಗೋಡೆಗಳಿವು. ಧರ್ಮಗಳು, ಜಾತಿಗಳು ನಾವು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಮನುಷ್ಯ ಹುಟ್ಟುವಾಗ ಗೊತ್ತಿಲ್ಲ ನಮಗೆ, ಯಾವುದೋ ಒಂದು ಧರ್ಮದಲ್ಲಿ, ಜಾತಿಯಲ್ಲಿ ಹುಟ್ಟಿದ್ದೀವಿ ನಾವು. ಮೊದಲು ಇವರೆಲ್ಲ ಏನು ಹೇಳ್ತಾರೆ ಅಂದರೆ, ಮಾನವರಾಗಬೇಕು, ಮಾನವೀಯ ಗುಣಗಳನ್ನು ಹೊಂದಬೇಕು, ಮಾನವೀಯ ಒಂದು ಅನುಕರಣೆಯನ್ನು ನಾವು ಮಾಡಬೇಕು. ಹಾಗಾಗಿ ಇವತ್ತು ಏನಾಗ್ತಾ ಇದೆ ಅಂದರೆ, ಸಮಾಜದಲ್ಲಿ ನಾವು ಜಾತಿಗಳು, ಧರ್ಮಗಳು ನಾವೇ ಕಿತ್ತಾಡ್ಕೊಳ್ಳೋದು. ನಮ್ಮದು ಶ್ರೇಷ್ಠ, ನಿಮ್ಮದು ಕನಿಷ್ಠ. ಧರ್ಮಗಳಲ್ಲಿ ಕೂಡ ನಾವು ಭೇದವನ್ನು ಮಾಡ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಸಮಾಜದಲ್ಲಿ ಸಾಮರಸ್ಯ ಕೆಡ್ತದೆ, ಒಬ್ರಿಗೊಬ್ರಿಗೆ ದ್ವೇಷ, ಅಸೂಯೆಗಳು ಬರ್ತವೆ. ಹಾಗಾಗಿ ಇಂಥವರು ವೇಮನ ಏನು ಹೇಳ್ತಾರೆ ಅಂದರೆ, ಮಾನವೀಯ ಗುಣಗಳನ್ನು, ಮೌಲ್ಯಗಳನ್ನು ನಾವು ಅಳವಡಿಸ್ಕೋಬೇಕು ಅಂತೇಳಿ. ಹಾಗಾಗಿ ಅಂಥವ್ರನ್ನ ನಾವು ಇವತ್ತು ನೆನೆಸ್ತಕ್ಕಂಥ ಒಂದು ದಿನ. ಹಾಗಾಗಿ ನಮಗೆ ಐಶ್ವರ್ಯ, ಅಂತಸ್ತು ಮುಖ್ಯ ಅಲ್ಲ. ಅದು ಎಲ್ರಿಗೂ ಸಂತೋಷ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನಾವು ಜೀವನದಲ್ಲಿ ಕೆಲವು ಮೌಲ್ಯಗಳನ್ನು, ನೀವು ಸ್ಟೂಡೆಂಟ್ಸು ಅಷ್ಟೇ, ಎಜುಕೇಷನ್ ಅಂದ ತಕ್ಷಣ ಬರೀ ಮೆರಿಟ್ ತಗೋಬೇಕು, ಹೈ ಮೆರಿಟ್ ತಗೋಬೇಕು, ಪ್ರೊಫೆಷನಲ್ ಕೋರ್ಸಸ್ಗೆ ಹೋಗಬೇಕು, ಹಂಬಲ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ವ್ಯಾಲ್ಯೂಸ್ ಕೂಡ ನಾವು ಮೈಗೂಡಿಸ್ಕೋಬೇಕು. ಮಕ್ಕಳು, ನಮ್ಮ ಕ್ವಾಲಿಟಿ ಆಫ್ ಲೈಫ್ ಹೇಗಿರಬೇಕು. ಇವತ್ತಿನ ಜನ್ರೇಷನ್ನ ನೋಡಿದ್ರೆ ಬಹುಶಃ ಮಕ್ಕಳಲ್ಲಿ ದೊಡ್ಡವ್ರ ಬಗ್ಗೆ, ಅಣ್ಣ ತಮ್ಮಂದ್ರ ಬಗ್ಗೆ, ಗುರುಗಳ ಬಗ್ಗೆ, ಹಿಂದೆ ಏನಿತ್ತು ಆ ಒಂದು ಭಕ್ತಿ ಬಹುಶಃ ಇವತ್ತು ಕಡಿಮೆ ಆಗಿದೆ. ಅಂದರೆ ಒಂದು ರೀತಿ ಅಂತರ ಜಾಸ್ತಿ ಆಗಿದೆ. ಹಾಗಾಗಿ ಬಹುಶಃ ನಾವು ಎಲ್ಲ ವ್ಯಾಲ್ಯೂಸನ್ನು ಕೂಡ ಮಕ್ಕಳು ಮೈಗೂಡಿಸ್ಕೊಂಡ್ರೆ ನಿಮ್ಮದು ಸಾರ್ಥಕವಾದಂಥ ಬದುಕಾಗುತ್ತೆ. ಬರೀ ನಾವು ಯಾವುದೋ MBBS ಡಿಗ್ರಿ ತಗೊಂಡ್ವಿ, ನಾನು ಅಷ್ಟು ಅರ್ನ್ ಮಾಡ್ತಾಯಿದ್ದೀನಿ, ಇಷ್ಟು ಅರ್ನ್ ಮಾಡ್ತಾಯಿದ್ದೀನಿ ಮಾಡಿ ಕೂಡ ಕೆಲವರು ತಂದೆ ತಾಯಿನೇ ನೋಡೋದಿಲ್ಲ, ಅವ್ರನ್ನ ಸಾಕೋದು ಕೂಡ ಇಲ್ಲ ಎಷ್ಟೋ ಜನ ಕುಟುಂಬಗಳಲ್ಲಿ. ಸೊ ಇದು ಪ್ರೀತಿ, ಪ್ರೇಮ, ಕುಟುಂಬದಲ್ಲಿ ಅನ್ಯೋನ್ಯತೆ, ಬದುಕಲ್ಲಿ ಕೂಡ ಒಂದು ರೀತಿ ಏನು ವ್ಯಾಲ್ಯೂಸನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇದೆ. ಎಜುಕೇಷನ್ ಅಂದರೆ ಕ್ವಾಲಿಟೇಟಿವ್ ಎಜುಕೇಷನ್ ಅಂತ. ಹಾಗಾಗಿ ಇವತ್ತು ನೀವು ಭಾಳ ಜನ ಒಳ್ಳೆಯ ಅಂಕಗಳನ್ನು ಪಡೆದಿದ್ದೀರಿ. ನಿಮಗೆ ಒಂದು ಬೆನ್ನು ತಟ್ಟತಕ್ಕಂಥ ಕೆಲಸವನ್ನು
ಇವತ್ತು ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಸಮಾಜ ಭಾಳ ಕಡೆ ಇದೆ. ಇದು ರೆಡ್ಡಿ ಸಮಾಜ ನಾವು ಕೂಡ ಓಡಾಡ್ತೀವಿ, ಸ್ವಾಮೀಜಿ ಜೊತೆ ಓಡಾಡ್ತೀವಿ. ಭಾಳಷ್ಟು ಕಡೆ ಪ್ರಬಲವಾಗಿರ್ತಕ್ಕಂಥ ಜಿಲ್ಲೆಗಳು ಅವ್ರದ್ದೇ ಆದಂಥ ಸಮಾಜಕ್ಕೆ ಆಗಲಿ ಅಥವಾ ರಾಜಕೀಯವಾಗಿ ಕೂಡ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಸಮಾಜ. ಮತ್ತು ನಿನ್ನೆ ಮೊನ್ನೆ ರಾಮಲಿಂಗಾರೆಡ್ಡಿಯವರು ಕೆಲವು ಕಾರಣಗಳಿಗೆ ರಾಜೀನಾಮೆ ಕೊಟ್ಟಿದ್ದು ನಮಗೆಲ್ಲ ಬೇಸರ ಆಯಿತು. ಏಕೆಂದರೆ ನನಗೆ ತಿಳಿದ ಮಟ್ಟಿಗೆ ಇಲ್ಲೆಲ್ಲ ಭಾಳ ಜನಕ್ಕೆ ಗೊತ್ತಿದೆ, ಪ್ರತಿ ಅಸೆಂಬ್ಲಿಯಲ್ಲಿ ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲ ಪಕ್ಷದಲ್ಲೂ ನಾವು ಲೆಕ್ಕ ಹಾಕಿದ್ರೆ ಕನಿಷ್ಠ 20ರಿಂದ 25 ಜನ ಶಾಸಕರಿದ್ದೇ ಇರ್ತಾರೆ. ಅವರಿಗೆ ಯಾವುದು ಕೂಡ ಜಾತಿ ಬಲ ಅಂತಲ್ಲ, ಅಂದರೆ ಅವರ ಒಂದು ಸಾಮರ್ಥ್ಯ ಮತ್ತು ಅಲ್ಲಿ ಬಹುಶಃ ಜನರ ಒಡನಾಡು ಮತ್ತು ಅಲ್ಲಿ ಅವರು ಯಾವ್ಯಾವ ಕ್ಷೇತ್ರದಲ್ಲಿ ಅವರ ಹಿಡಿತ ಇವತ್ತು ಬಹುಶಃ ನಾನು ಕಳೆದ 20-25 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಹಿಂದೆ ಇದ್ದರು ಅಂತ ಕಾಣುತ್ತೆ. ಪ್ರತಿ ಅಸೆಂಬ್ಲಿಯಲ್ಲಿ ಕೂಡ ಕನಿಷ್ಠ 20ರಿಂದ 25 ಜನ ಶಾಸಕರು ರೆಡ್ಡಿ ಸಮಾಜದವರು ಆಗಿರ್ತಾರೆ.